ಎಲ್ಲರಿಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ, ಮಹತ್ವ ಹಾಗೂ ಇತಿಹಾಸದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಭೋಗಿ ಹಬ್ಬವು ಮಕರ ಸಂಕ್ರಾಂತಿ ಅಥವಾ ಪೊಂಗಲ್ ಎಂದು ಕರೆಯಲ್ಪಡುವ ಸುಗ್ಗಿಯ ಹಬ್ಬದ ಮೊದಲನೇ ದಿನ ಆಚರಿಸಲಾಗುತ್ತದೆ. ಇದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದು, ಪ್ರತಿ ವರ್ಷ ಜನವರಿಯಲ್ಲಿ ಬರುತ್ತದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಆಚರಿಸಲಾಗುವ 4 ದಿನಗಳ ಮಕರ ಸಂಕ್ರಾಂತಿ ಹಬ್ಬದ ಮೊದಲ ದಿನವೇ ಈ ಭೋಗಿ ಹಬ್ಬ. ಈ ದಿನದಂದು ವಿಶೇಷವಾಗಿ ವರುಣ ದೇವನನ್ನು ಪೂಜಿಸಲಾಗುತ್ತದೆ. ಭೋಗಿ ಉತ್ಸವ, ತಾಯ್ ಪೊಂಗಲ್, ಮಟ್ಟು ಪೊಂಗಲ್ ಮತ್ತು ಕನುಮ್ ಪೊಂಗಲ್ನೊಂದಿಗೆ ಇದರ ಆಚರಣೆಗಳನ್ನು ಕೊನೆಗೊಳ್ಳಲಾಗುತ್ತವೆ. ಹಾಗಾದರೆ ಬನ್ನಿ, ಭೋಗಿ 2026ರ ದಿನಾಂಕ, ಮಹತ್ವ ಮತ್ತು ಅದರ ಇತಿಹಾಸದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಭೋಗಿ 2026ರ ದಿನಾಂಕ. ಹಳೆಯದನ್ನು ತ್ಯಜಿಸಿ ಜೀವನದಲ್ಲಿ ಹೊಸ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುವ ಈ ಭೋಗಿ ಹಬ್ಬ. ಈ ವರ್ಷ ಈ ಭೋಗಿ ಹಬ್ಬ ಜನವರಿ 14ರಂದು ಆಚರಿಸಲಾಗುತ್ತದೆ. ಪೊಂಗಲ್ ಆಚರಣೆಯ ಮೊದಲನೇ ದಿನ ಭೋಗಿ ಆಚರಿಸಲಾಗುವುದು. ಭೋಗಿಯ ಇತಿಹಾಸ. ಮಳೆಯ ದೇವತೆಯಾಗಿರುವ ವರುಣ ದೇವ ಇಂದ್ರನನ್ನು ಗೌರವಿಸಲು ಭೋಗಿ ಹಬ್ಬವನ್ನು ಭಾರೀ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ರೈತರು ಮುಂಬರುವ ಋತುವಿನಲ್ಲಿ ಉತ್ತಮ ಮಳೆ ಪಡೆಯಬೇಕೆಂದು ಈ ದೇವರನ್ನು ಪ್ರಾರ್ಥಿಸುತ್ತಾರೆ, ಏಕೆಂದರೆ ಅವರು ಭೂಮಿಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತಾರೆ ಎಂಬ ನಂಬಿಕೆ ಇದೆ. ಮುಂಬರುವ ವರ್ಷದ ಸುಗ್ಗಿಗಾಗಿ ಆಶೀರ್ವಾದ ಪಡೆಯಲು ರೈತರು ಇಂದ್ರನನ್ನು ಪೂಜಿಸುವುದಕ್ಕಾಗಿ ಈ ದಿನವನ್ನು ಇಂದ್ರನ್ ಎಂದು ಕರೆಯುತ್ತಾರೆ. ಭೋಗಿಯ ಮಹತ್ವ. ಈ ಸಂದರ್ಭದಲ್ಲಿ ಜನರು ತಮ್ಮ ನೇಗಿಲುಗಳಿಗೆ, ಕೃಷಿ ಉಪಕರಣಗಳಿಗೆ ಸಹ ಪೂಜಿಸುತ್ತಾರೆ. ಜನರು ತಮ್ಮ ಮನೆಯಿಂದ ಹಳೆಯ ಮತ್ತು ಅನುಪಯುಕ್ತವಾದ ವಸ್ತುಗಳನ್ನು, ಮರ ಮತ್ತು ಸೆಗಣಿಯ ಬೆರಣಿಗಳನ್ನು ಹಾಕಿದ ಬೆಂಕಿಗೆ ಎಸೆಯುತ್ತಾರೆ. ಈ ಪದ್ಧತಿಯನ್ನು ಭೋಗಿ ವಂತಲು ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ನಿಮ್ಮ ಜೀವನದಿಂದ ಹಳೆಯ ಮತ್ತು ಋಣಾತ್ಮಕ ವಿಷಯಗಳನ್ನು ತೊಡೆದುಹಾಕಲು ಮತ್ತು ಹೊಸದಾಗಿ ಜೀವನ ಪ್ರಾರಂಭಿಸುವುದನ್ನು ಸಂಕೇತಿಸುತ್ತದೆ. ಭೋಗಿಯ ಆಚರಣೆ. ಭೋಗಿಯನ್ನು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಪೆಡ್ಡ ಪಂಡುಗ ಎಂದು ಕರೆಯುತ್ತಾರೆ. ಈ ಸುಗ್ಗಿಯ ಹಬ್ಬವನ್ನು ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಭೋಗಿ ಹಬ್ಬವನ್ನು ಆಚರಿಸಲು ಜನರು ಪರಸ್ಪರ ಭೋಗಿ ಸಂಕ್ರಾಂತಿ ಶುಭ ಹಾರೈಸುತ್ತಾರೆ. ಅವರು ತಮ್ಮ ಮನೆಯ ಮುಂದೆ ರಂಗೋಲಿ ಬಿಡಿಸುತ್ತಾರೆ. ಜನರು ತಮ್ಮ ಮನೆಗಳಲ್ಲಿ ಮಾಡಿದ ಭಕ್ಷ್ಯಗಳನ್ನು ನೆರೆಹೊರೆಯವರು ಮತ್ತು ಕುಟುಂಬಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ. ಜನರು ಈ ದಿನ ಹೊಸ ಬಟ್ಟೆಗಳನ್ನು ಧರಿಸಿ ಪವಿತ್ರ ಬೆಂಕಿಯ ಸುತ್ತಲೂ ಜಪಿಸುತ್ತಾರೆ. ಜನರು ತಮ್ಮ ಮನೆಯನ್ನು ಹೂಮಾಲೆ ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸುತ್ತಾರೆ. ಇದರಿಂದ ಅವರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ ಎಂದು ನಂಬಲಾಗಿದೆ. ಜನರು ಕೃಷಿ ತ್ಯಾಜ್ಯವನ್ನು ದೀಪೋತ್ಸವದಲ್ಲಿ ಸುಡುತ್ತಾರೆ. ಇದು ಚಳಿಗಾಲದಲ್ಲಿ ಶಾಖವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ದಿನ ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ, ಕಬ್ಬು ಮತ್ತು ಅರಿಶಿಣದೊಂದಿಗೆ ಆಹಾರವನ್ನು ತಯಾರಿಸಲಾಗುತ್ತದೆ. ಈ ದಿನವನ್ನು ಉತ್ತರ ಭಾರತದಲ್ಲಿ ಗಾಳಿಪಟ ಹಬ್ಬ, ರಂಗೋಲಿ ತಯಾರಿಕೆ ಮತ್ತು ಗ್ರಾಮೀಣ ಕ್ರೀಡೆಗಳಾದ ಗಾಳಿಪಟ ಹಾರಿಸುವುದು, ಕೋಳಿ ಕಾದಾಟಗಳು ಮತ್ತು ಬುಲ್ ಫೈಟಿಂಗ್ ಮುಂತಾದ ಚಟುವಟಿಕೆಗಳಿಂದ ಗುರುತಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಾಗೆ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು.